ಆದ್ರೆ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ನಮಸ್ಕಾರ. ಡಿಸಿಸಿ ಬ್ಯಾಂಕ್ ನಲ್ಲಿ 444 ಪೋಸ್ಟ್ 24 ಜೂನ್ 2024ರಿಂದ 8/7/2026 ತನಕ ಅವಕಾಶ ಕೊಟ್ಟಿದ್ದಾರೆ. ಇದೊಂದು ಭರ್ಜರ್ ಗುಡ್ ನ್ಯೂಸ್ ಆಗಿದೆ. ಫಿಮೇಲ್ ಮತ್ತು ಮೇಲ್ ಅಭ್ಯರ್ಥಿಗೆ ಅವಕಾಶ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ 24/6/2026ರಿಂದ 8/7/2026 ತನಕ ಅವಕಾಶ ಇರತ್ತೆ. ಮತ್ತೆ ಅಪ್ಲಿಕೇಶನ್ ಶುಲ್ಕ ಪಾವತಿ ಮಾಡೋದು ಅದು ಕೂಡ ಸೇಮ್ ಡೇಟು 8 ಜುಲೈ ತನಕ ಅವಕಾಶ. ಮತ್ತು ಒಂದು ಎಕ್ಸಾಮ್ ಇಟ್ಟಿರ್ತಾರೆ, ಹಂಗೆ ಇರೋದಲ್ಲ, ಒಂದು ಎಕ್ಸಾಮ್ ಇಟ್ಟಿರ್ತಾರೆ. ಈ ಒಂದು ದಿನಾಂಕ ಆದ ಬಳಿಕ ಕೆಲವು ದಿನಗಳಾದ್ಮೇಲೆ ಒಂದು ಮೊದಲಿಗೆ ಹಾಲ್ ಟಿಕೆಟ್ ಅನ್ನು ಪ್ರಕಟ ಮಾಡ್ತಾರೆ. ಆ ಒಂದು ಹಾಲ್ ಟಿಕೆಟ್ ಎಕ್ಸಾಮ್ ಇರೋಕ್ಕಿಂತ ಮುಂಚಿತವಾಗಿ ಒಂದು 7 ದಿನಾನೋ ಅಥವಾ 8 ದಿನಾನೋ ಅಥವಾ 10 ದಿನಾನೋ ಅಷ್ಟರೊಳಗಾಗಿ ಒಂದು ಹಾಲ್ ಟಿಕೆಟ್ ಅನ್ನು ಪ್ರಕಟ ಮಾಡ್ತಾರೆ. ಅದ ನಂತರ ಎಕ್ಸಾಮ್ ಫಿಕ್ಸ್ ಮಾಡ್ತಾರೆ. ಇಲ್ಲಿ ಟೋಟಲ್ ಆಗಿ 400ಕ್ಕಿಂತ ಅಧಿಕ ಪೋಸ್ಟ್ ಬಗ್ಗೆ ಮಾಹಿತಿ ಇದಾವೆ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಯಾವ ಪೋಸ್ಟ್, ಏನೆಲ್ಲ ರೂಲ್ಸ್ ಇದಾವೆ, ಏಜ್ ಲಿಮಿಟ್ ಎಷ್ಟು ಆಗಿರ್ಬೇಕು, ಮತ್ತೆ ಏನೆಲ್ಲ ಕಂಡೀಷನ್ ಕೊಟ್ಟಿದ್ದಾರೆ, ಮತ್ತೆ ಯಾವ ಒಂದು ಜಿಲ್ಲೆಯಲ್ಲಿ ಖಾಲಿ ಇದೆ, ಯಾವ ಒಂದು ರಾಜ್ಯದಲ್ಲಿ ಖಾಲಿ ಇದಾವೆ, ಎಲ್ಲ ಮಾಹಿತಿ ಇರತ್ತೆ. ಎಲ್ಲ ಒಂದು ಕರ್ನಾಟಕ ರಾಜ್ಯದ ಜನರು ವಿಡಿಯೋ ಕೊನೆತನಕ ನೋಡಿ ನಿಮಗೂ ಕೂಡ ಮಾಹಿತಿ ಗೊತ್ತಾಗತ್ತೆ. ಇದೇ ಮೊಟ್ಟ ಮೊದಲ ಬಾರಿಗೆ ಅನ್ಸುತ್ತೆ 444 ಪೋಸ್ಟ್ಗೆ ನೇಮಕಾತಿ ಆಗ್ತಾ ಇರೋದು. ಕೊನೆತನಕ ನೋಡಿ ಬನ್ನಿ ಒಂದೊಂದು ಚರ್ಚೆ ಮಾಡೋಣ. ಪಾಯಿಂಟ್ ನಂಬರ್ 1, ಇಲ್ಲಿ ಖಾಲಿ ಇರುವಂತ ಟೋಟಲ್ ಪೋಸ್ಟ್ 444. ಪಾಯಿಂಟ್ ನಂಬರ್ 2, ಯಾವ ಪೋಸ್ಟ್ ಇದೆಯಪ್ಪ ಅಂದ್ರೆ ಇಲ್ಲಿ ನೋಟಿಸ್ ದಲ್ಲೇ ನೋಡಬೇಕು, ಜೂನಿಯರ್ ಅಸಿಸ್ಟೆಂಟ್ ಅಂತ ಹೇಳಿ, ಅಂದ್ರೆ ಕ್ಲರ್ಕ್ ಪೋಸ್ಟ್, ಜೂನಿಯರ್ ಅಸಿಸ್ಟೆಂಟ್ ಕ್ಲರ್ಕ್ ಪೋಸ್ಟ್ ಇರತ್ತೆ. ಪಾಯಿಂಟ್ ನಂಬರ್ 3, ಎಲ್ಲಿ ಖಾಲಿ ಇದಾವೆ, ಇದು ಸಂಗ್ಲಿ ಮತ್ತು ಮಿರಜ್ ಹೆಸರು ಕೇಳಿ ಇರಬಹುದು. ತುಂಬಾ ಜನರಿಗೆ ಈ ಒಂದು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಬಾರ್ಡರ್ ನಲ್ಲಿ ಇರುವಂತ ವ್ಯಕ್ತಿಗಳಿಗೆ ಗೊತ್ತೇ ಇರತ್ತೆ, ಸಂಗ್ಲಿ ಮತ್ತು ಮಿರಜ್ ಅಂತ ಹೇಳಿ. ಆ ಒಂದು ಸಂಗ್ಲಿ ಡಿಸಿಸಿ ಬ್ಯಾಂಕ್ ನಲ್ಲಿ ನೇಮಕಾತಿ ಆಗಿದೆ. ನೋಡಿ ಇದಕ್ಕೆ ಯಾವುದು ಹೆಂಗೆ ಹೋಗಬೇಕು, ಎಲ್ಲಿರತ್ತೆ ಅಂತ ತುಂಬಾ ಜನಕ್ಕೆ ಡೌಟ್ ಇರತ್ತೆ. ನೋಡಿ ಕರ್ನಾಟಕ ಬಿಟ್ಟು ತುಂಬಾ ದೂರ ಏನಿಲ್ಲ ಇದು. ಈಗ ನೀವು ಚಿಕ್ಕೋಡಿ ಅಂತ ಹೆಸರು ಕೇಳಿರ್ಬೋದು. ಬೆಳಗಾವಿ ಇದೆಯಲ್ಲ, ಈ ಒಂದು ಸಂಗ್ಲಿ ಮತ್ತು ಬೆಳಗಾವಿ ಎರಡು ಬಾರ್ಡರ್ ಸೈಡ್ ಇದಾವೆ. ಮಹಾರಾಷ್ಟ್ರ ಮತ್ತು ಕರ್ನಾಟಕ ಎರಡು ಬಾರ್ಡರ್ ಇದಾವೆ. ಚಿಕ್ಕೋಡಿದಂತ ಒಂದು 30 ಕಿಲೋಮೀಟರ್ ಅಥವಾ 35 ಕಿಲೋಮೀಟರ್, ಒಂದು 40 ಕಿಲೋಮೀಟರ್ ಅಷ್ಟೇ ಆಗ್ಬೋದು. ಮತ್ತು ಬೆಳಗಾವಿ ಅತನಿ ಬರತ್ತೆ. ಅತನಿದಿಂದ ಸುಮಾರು ಕೇವಲ ಒಂದು 45 ಅಥವಾ 55 ಅಥವಾ 60 ಕಿಲೋಮೀಟರ್ ತನಕ ಆಗ್ಬಹುದು. ಇಲ್ಲಿ ಆಸುಪಾಸು ಜನ ಇರ್ತಾರಲ್ಲ, ಅಂತವ್ರಿಗೆ ವಿಡಿಯೋ ಶೇರ್ ಮಾಡಿ. ಅಂದ್ರೆ ಕರ್ನಾಟಕದಿಂದ ಮಹಾರಾಷ್ಟ್ರ ಕಡೆ ಓದಾಕ್ ಹೋಗಿರ್ತಾರೆ, ಮಹಾರಾಷ್ಟ್ರದಿಂದ ಕರ್ನಾಟಕ ಕಡೆ ಓದಾಕ್ ಹೋಗಿರ್ತಾರೆ, ಅಂತವ್ರಿಗೆ ಇದು ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುವಂತ ಮಾಹಿತಿ. ಅಂದ್ರೆ ಅಲ್ಲಿದಲ್ಲೇ ಪಕ್ಕದ ಊರು ಇರ್ತಾರಲ್ಲ, ಅಲ್ಲಿದಲ್ಲೇ ಹೋಗೋದಕ್ಕೆ, ಅಲ್ಲಿದಲ್ಲೇ ಅನುಕೂಲ ಆಗೋದಕ್ಕೆ ಅಂತವ್ರಿಗೆ ಶೇರ್ ಮಾಡಿ. ಮತ್ತು ಕರ್ನಾಟಕದವರು ಕೂಡ ಅಪ್ಲಿಕೇಶನ್ ಹಾಕ್ಬಹುದು. ಬಟ್ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ ಇದಾವೆ, ನಾನು ಮುಂದ್ಗಡೆ ಚರ್ಚೆ ಮಾಡ್ತೇನೆ ಯಾವುದು ಹೆಂಗೆ ಏನು ಅಂತ ಕೊನೆಸಂಕ ನೋಡಿ ಬನ್ನಿ. ಪಾಯಿಂಟ್ ನಂಬರ್ 5, ಯಾವ ಒಂದು ಕ್ಯಾಂಡಿಡೇಟ್ ದವರು ಅಪ್ಲಿಕೇಶನ್ ಹಾಕ್ಬೇಕಂತ ಹೇಳಿದ್ದಾರೆ ಅವರು. ಅದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಏಜ್ ಕ್ರೈಟೇರಿಯಾ ನೋಡಿ. ಇದು ಹೆಡ್ ಆಫೀಸ್ ದಲ್ಲಿ ಖಾಲಿ ಇರುವಂತ ಪೋಸ್ಟ್ ಇರೋದು. ಏಜ್ ಲಿಮಿಟ್ ಎಷ್ಟಾಗಿರ್ಬೇಕು, ಕನಿಷ್ಠವಾಗಿ ನಿಮಗೆ 18 ವರ್ಷ ಅಂತೂ ಇರಲೇಬೇಕು. ಮಾನದಂಡಗಳ ಪ್ರಕಾರ ಏಜ್ ಲಿಮಿಟ್ 18 ವರ್ಷ. ಇಲ್ಲಿ ನೋಡಿ 18ರಿಂದ 35 ವರ್ಷ ತನಕ ಇರತ್ತೆ. ಮತ್ತು ವಯೋಮಿತಿ ನಿಮ್ಮ ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ 1991ರಿಂದ 2026 ತನಕ. ಒಂದ್ಸರಿ ಅಷ್ಟೊಳಗೆ ಲೆಕ್ಕಾಚಾರ. ಅದಕ್ಕಿಂತ ಮುಂಚಿತ ಹುಟ್ಟಿದವರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರೋದಿಲ್ಲ. ನಂತರ ಯಾರ್ಯಾರು ಹುಟ್ಟಿದ್ರಲ್ಲ ಅವ್ರಿಗೆ ಅವಕಾಶ ಇರತ್ತೆ. ಮತ್ತೆ ಸ್ಯಾಲ್ರಿ ಯಾವ ರೀತಿಯಾಗಿ, ಮತ್ತೆಷ್ಟು ಕೆಲಸ ಇರತ್ತೆ, ಯಾವ ರೀತಿಯಾಗಿ ಅಲ್ಲೆಲ್ಲ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಅದೇ ರೀತಿಯಾಗಿ ಅಪ್ಲಿಕೇಶನ್ ಪ್ರೊಸೆಸಿಂಗು ಇದೆಲ್ಲ ಇರತ್ತೆ. ಮತ್ತೆ ಅಪ್ಲಿಕೇಶನ್ ಶುಲ್ಕ ಎಷ್ಟಿರತ್ತೆ ಅದು ಕೂಡ ಕೊಟ್ಟಿದ್ದಾರೆ. ನಾನು ಉಳಿದಂತ ಮಾಹಿತಿ ಬೇಸಿಕ್ ಆಗಿ ತಿಳಿಸ್ಕೊಡ್ತೇನೆ ನೋಡಿ. ಇಲ್ಲಿ ಖಾಲಿರುವಂತ ಸಂಸ್ಥೆ ಈಗಾಗಲೇ ಗೊತ್ತಿದೆ, ಸಂಗ್ಲಿ ಡಿಸಿಸಿ ಬ್ಯಾಂಕ್ ಅಂತ ಹೇಳಿ. ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕು ಆ ಒಂದು ಬ್ಯಾಂಕ್ ಇರತ್ತೆ. ಸಂಗ್ಲಿ ಮಿರಜ್ ಹೆಸರು ಕೇಳಿರ್ಬೋದು, ಬೇಕಾದ್ರೆ ಸರ್ಚ್ ಮಾಡಿ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಾರ್ಡರ್ದಲ್ಲಿ ಎರಡು ಕೂಡ ಅಲ್ಲೇ ಬರತ್ತೆ. 400ಕ್ಕಿಂತ ಅಧಿಕ ಪೋಸ್ಟ್ ಇದಾವೆ. ಆನ್ಲೈನ್ ನಲ್ಲಿ ಅವಕಾಶ ಇರತ್ತೆ. 8ನೇ ತಾರೀಕು ಕೊನೆಯ ದಿನಾಂಕ. ಇದಕ್ಕೆ ಪರೀಕ್ಷೆ ಇರತ್ತೆ. ಇಂಗ್ಲಿಷ್ ಮತ್ತು ಮರಾಠಿ ಭಾಷೆಯಲ್ಲಿ ಪರೀಕ್ಷೆ ಇಟ್ಟಿದ್ದಾರೆ. ಇನ್ನು ಶೈಕ್ಷಣಿಕ ಇರತ್ತೆ. ಈ ಒಂದು ಜೂನಿಯರ್ ಅಸಿಸ್ಟೆಂಟ್ ಇದೆಯಲ್ಲ, ಆ ಒಂದು ಕ್ಲರ್ಕ್ ಪೋಸ್ಟ್ಗೆ ಶೈಕ್ಷಣಿಕ ಇರತ್ತೆ. ಯಾವುದೇ ಪದವಿ ಆಗಿದವರು ಮತ್ತು ಸ್ನಾತಕೋತ್ತರ ಪದವಿ ಮುಗಿಸಿದವರು, ಕಂಪ್ಯೂಟರ್ ನಾಲೆಜ್ ಹೊಂದಿದವರು, ಅದೇ ರೀತಿಯಾಗಿ ಇವರೆಲ್ಲ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಮತ್ತೆ ಇನ್ನೊಂದು ಕೆಲವೊಂದು ರೂಲ್ಸ್ ಇದಾವೆ. ಅದೇ ರೀತಿಯಾಗಿ ಇದಕ್ಕೆ ಪರೀಕ್ಷೆ ಇರತ್ತಲ್ಲ, ಆ ಒಂದು ಪರೀಕ್ಷೆ ಕೇಂದ್ರ ಎಲ್ಲೆಲ್ಲಿ ಇರ್ತವೆ ಅದು ಕೂಡ ವಿವರಣೆ ಮಾಡಿ ಹೇಳಿದ್ದಾರೆ.
ಮೊದಲನೇದಾಗಿ ಸಾಂಗ್ಲಿಯಲ್ಲಿ ಪರೀಕ್ಷೆ ಬರೀಬಹುದು, ಅಥವಾ ಬೇಡ ಆಗಿತ್ತಂದ್ರೆ ಕೊಲ್ಲಾಪುರದಲ್ಲಿ ಪರೀಕ್ಷೆ ಬರೀಬಹುದು, ಅಥವಾ ಸಾತಾರದಲ್ಲಿ ಪರೀಕ್ಷೆ ಬರೀಬಹುದು, ಅಥವಾ ಪುಣೆದಲ್ಲಿ ಪರೀಕ್ಷೆ ಬರೀಬಹುದು. ಈ ಒಂದು 4 ಜಿಲ್ಲೆ ಹೆಸರನ್ನ ಕೊಟ್ಟಿದ್ದಾರೆ, ಅಥವಾ ತಾಲೂಕಿದಾವ ಜಿಲ್ಲೆ ಹೆಸರು ಅಂತ ಗೊತ್ತಿಲ್ಲ, ಬಟ್ ಇದಾವೆ. ಈ ಒಂದು ಸ್ಥಳದಲ್ಲಿ ಹೋಗಿ ನೀವು ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಇರತ್ತೆ. ಅದೇ ರೀತಿಯಾಗಿ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕೋದ್ರಿಂದ ನಿಮ್ಮ ಪ್ರಮುಖವಾಗಿರುವಂತ ಇಲ್ಲಿ ಅರ್ಜಿ ಶುಲ್ಕ ಕೂಡ ಇರತ್ತೆ. ಇಲ್ಲೇ ಕೊಟ್ಟಿದ್ದಾರೆ ಅರ್ಜಿ ಶುಲ್ಕ, ಇಲ್ಲಿದೆ ನೋಡಿ. ಈ ಒಂದು ಜೂನಿಯರ್ ಅಸಿಸ್ಟೆಂಟ್ ಇಲ್ಲಿ OBC SC ST ಯಾವುದೇ ರೀತಿಯಾಗಿ ಮೆನ್ಷನ್ ಮಾಡಿಲ್ಲ. ಒಟ್ಟಾರೆ ಯಾರು ಅಪ್ಲಿಕೇಶನ್ ಹಾಕ್ತಾರ ಅವರಿಗೆ ಶುಲ್ಕ GST ಕೂಡ ಒಳಗೊಂಡಿರತ್ತೆ. GST 18%, 180 ರೂಪಾಯಿ ಆಗತ್ತೆ. 1,000 ರೂಪಾಯಿ ಸಾಮಾನ್ಯ ಶುಲ್ಕ ಇಟ್ಟಿದ್ದಾರೆ. ಅಂದ್ರೆ ಅಪ್ಲಿಕೇಶನ್ ಶುಲ್ಕ 1,185 ರೂಪಾಯಿ ಇದು ಸಾಮಾನ್ಯ ಕೊಟ್ಟಿದ್ದಾರೆ. ಇನ್ನು ಉಳಿದಂತ ಮಾಹಿತಿ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕುವಂತ ಪ್ರೊಸೆಸಿಂಗ್ ಇರತ್ತೆ. ಪೇಮೆಂಟ್ ಪಾವತಿ ಮಾಡುವಂತ ರೂಲ್ಸ್ ರೆಗ್ಯುಲೇಷನ್ ಇದು ನಾನು ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತೇನೆ ನೋಡಿ. ಅಪ್ಲಿಕೇಶನ್ ಅಂತೂ ಕರೆದಿರುವಂತ ಮಾಹಿತಿ ಇದೆ, ಮತ್ತೆ ಕೆಲವೊಂದು ಡಾಕ್ಯುಮೆಂಟ್ಸ್ ಬೇಕು ಅಪ್ಲಿಕೇಶನ್ ಹಾಕೋ ಸಮಯದಲ್ಲಿ. ನಿಮ್ಮ ಒಂದು ಬಿಳಿ ಕಾಗದ ಇರತ್ತಲ್ಲ, ಒಂದು ಕಾಗದ ಮೇಲೆ ಒಂದು ಸಿಗ್ನೇಚರ್ ಬೇಕು. ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರ ಫೋಟೋಗಳು ಬೇಕು. ಇಂಗ್ಲಿಷ್ ನಲ್ಲಿ ಇರುವಂತ ಕೈ ಬರದ ಘೋಷಣೆ, ಒಂದು ಕಪ್ಪು ಶಾಖೆ, ಒಂದು ಇದು ಬೇಕಾಗತ್ತೆ, ಕೈ ಬರದ ಘೋಷಿತ ಬೇಕಾಗತ್ತೆ. ಅದೇ ರೀತಿಯಾಗಿ ಹೆಬ್ಬೆಟ್ಟಿನ ಗುರುತು ಅಪ್ಲಿಕೇಶನ್ ಹಾಕೋ ಸಮಯದಲ್ಲಿ ಅದು ಕೇಳಿದ್ದಾರೆ. ಮತ್ತು ನೀವು ವೈಯಕ್ತಿಕ ಇಮೇಲ್ ಐಡಿ ಬೇಕಾಗತ್ತೆ, ಮೊಬೈಲ್ ಸಂಖ್ಯೆ ಕೂಡ ಬೇಕು. ಮತ್ತು ಇನ್ನೊಂದು ಈಗಾಗಲೇ ಇದೇನು ಹೇಳಿನಲ್ಲ, ವಾಸಸ್ಥಳದ ಪ್ರಮಾಣ ಪತ್ರ ಅದು ಕೂಡ ಬೇಕಾಗತ್ತೆ. ಮತ್ತು ನೀವೇನು ಕಂಪ್ಯೂಟರ್ ಪ್ರಮಾಣ ಪತ್ರ ಇದೆಯಲ್ಲ ಅದು ಕೂಡ ಬೇಕು. ಕೇಳಿದಾರವರು. ಅದ ನಂತರ ನೀವೇನು ಪರೀಕ್ಷೆ ಹಾಲ್ನಲ್ಲಿ ಹೋಗ್ತಿರಲ್ಲ, ಇದೆಲ್ಲ ಮುಗಿಸಿದ ಮೇಲೆ ಪರೀಕ್ಷೆ ಬರ್ತಾವಲ್ಲ, ಅವಾಗ ಏನೇನು ಬೇಕಂದ್ರೆ ನಿಮ್ಮೊಂದು ಪ್ಯಾನ್ ಕಾರ್ಡ್ಗಳು ಬೇಕು, ಮತದಾರ ಚೀಟಿಗಳು ಬೇಕು, ಆಧಾರ್ ಕಾರ್ಡು, ನಿಮ್ಮೊಂದು ಚಾಲನಾ ಪರವಾನಗಿ ಬೇಕಾಗತ್ತೆ, ಭಾವಚಿತ್ರ ಇರುವಂತ ಬ್ಯಾಂಕ್ ಪಾಸ್ಬುಕ್, ನೌಕರರ ID ಕಾರ್ಡು, ಪಾಸ್ಪೋರ್ಟು ಇವೆಲ್ಲ ತೆಗೆದುಕೊಂಡು ಹೋಗಬಹುದು ಅಂತ ಹೇಳಿದ್ದಾರೆ. ಇಷ್ಟು ಇದ್ರ ಬಗ್ಗೆ ಮಾಹಿತಿ ನೋಡಿ. ಇದು DCC ಬ್ಯಾಂಕ್ ಸಂಗಲಿನಲ್ಲಿ ಕರೆದಿದ್ದಾರೆ. ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೇಕಂತ ಇದಾರಲ್ಲ ಅಪ್ಲಿಕೇಶನ್ ಹಾಕ್ಬೋದು. ಬಟ್ ಇದು ಕರ್ನಾಟಕದಲ್ಲಿ ಕೆಲಸ ಇರೋದಿಲ್ಲ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಸಂಗಲಿ ಮಹಾರಾಷ್ಟ್ರದಲ್ಲಿ ಕೆಲಸ ಇರತ್ತೆ. ನಾನು ಯಾಕೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇನೆ ಅಂದ್ರೆ, ಕರ್ನಾಟಕದ ವಿದ್ಯಾರ್ಥಿಗಳು ಮಹಾರಾಷ್ಟ್ರದಲ್ಲಿ ಓದ್ತಾ ಇರ್ತೀರ. ಈಗ ಅಲ್ಲೇ ಅಥಣಿ ಮತ್ತು ಚಿಕ್ಕೋಡಿ ಈ ರೀತಿಯಾಗಿ ಸಮೀಪ ಇರುವಂತ ತಾಲೂಕಿದಾವಲ್ಲ, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಮಧ್ಯದಲ್ಲಿರುವಂತ ಅವರು ಅಲ್ಲಿದಲ್ಲೇ ಓದ್ತಾ ಇರ್ತಾರೆ. ಅವ್ರಿಗೆ ಹೆಲ್ಪ್ ಆಗತ್ತೆ ಅಂತ ವಿಡಿಯೋ ಮಾಡಿರೋದು. ಇದು ಅಖಿಲ ಕರ್ನಾಟಕದವ್ರಿಗೆ ಅವಕಾಶ ಇರೋದಿಲ್ಲ, ಆದ್ರೆ ಮಹಾರಾಷ್ಟ್ರದವ್ರಿಗೆ ಅವಕಾಶ ಇರತ್ತೆ. ಸಂಗಲಿ ಮತ್ತು ಮಿರಾಜ್ ವ್ಯಕ್ತಿಗಳಿಗೆ ಅಪ್ಲಿಕೇಶನ್ ಹಾಕ್ಬಹುದು. ಅಲ್ಲೇ ಯಾರ್ಯಾರು ಇದ್ದೀರಲ್ಲ ಅಥಣಿ ಹಾಗೂ ಚಿಕ್ಕೋಡಿ ಮತ್ತು ಸಂಕಲೇಶ್ವರ ಇವೆಲ್ಲ ಇದಾವಲ್ಲ, ಅವರಿಗೆ ಶೇರ್ ಮಾಡಿ, ಅವ್ರಿಗಂತೂ ಉಪಯೋಗ ಆಗತ್ತೆ.